ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ಹೋಗಲೇಬೇಕೆನ್ನುವಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಮುಖವಾದದ್ದು ಅಯೋಧ್ಯ. ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮನನ್ನು ನೋಡಿ ಕಣ್ತುಂಬಿಕೊಳ್ಳುವ, ಪುಳಕ ಹೊಂದುವ ಮನಸ್ಸು ಅನೇಕ ಭಕ್ತಾದಿಗಳದ್ದು. ಹಾಗಾದರೆ ರಾಮನನ್ನು ಹೇಗೆ ನೋಡಬೇಕು? ಬಾಲರಾಮನ ವಿಗ್ರಹದಲ್ಲಿರುವ ವಿಶಿಷ್ಟತೆ ಏನು? ಅಂಥದ್ದೇನಿದೆ ಅನ್ನಿಸ್ಬಹುದು. ಅದರಲ್ಲಿರುವಂತಹ ಕಾಂತಿ ಹಾಗೆ ಪ್ರತಿಯೊಬ್ಬರನ್ನು ತನ್ನತ್ತ ಸೆಳೆಯುತ್ತೆ. ಅಯೋಧ್ಯ ರಾಮ ಅಂದರೆ ಬರೀ ನಮ್ಮ ಹಿಂದೂ ದೇವರಲ್ಲ, ನಮ್ಮ ಪ್ರತಿ ಮನಸ್ಸಿನಲ್ಲಿ ತುಂಬಿ ಹೋಗಿರುವಂತಹ ಆದರ್ಶ ವ್ಯಕ್ತಿತ್ವ ಈ ರಾಮ. ಈ ಅಯೋಧ್ಯ ರಾಮನ ವಿಗ್ರಹದಲ್ಲಿ ಅನೇಕ ರೀತಿಯ ವಿಶೇಷತೆಗಳಿವೆ. ಹಾಗಾದರೆ ಬನ್ನಿ, ಈ ಬಾಲರಾಮನ ವಿಗ್ರಹದಲ್ಲಿರುವ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹವನ್ನು ಎಷ್ಟೇ ನೋಡಿದ್ರೂ ಮತ್ತಷ್ಟು ಮಗದಷ್ಟು ನೋಡಬೇಕೆನ್ನುವ ಆಸೆ ಹುಟ್ಟುತ್ತೆ. ವಿಗ್ರಹದಲ್ಲಿನ ಬಾಲರಾಮನ ರೂಪ ನೋಡ್ತಿದ್ದಂತೆ ಮನಸ್ಸಿಗೆ ಅದೇನೋ ಶಾಂತಿ, ನೆಮ್ಮದಿ, ದೈವಿಕತೆಯ ಅನುಭವ. ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮನನ್ನು ನೋಡ್ತಾ ಇದ್ದಂತೆ ತನ್ನಿಂದ ತಾನೇ ಭಕ್ತಿ ಉಂಟಾಗುತ್ತೆ. ಅಂತಹ ವಿಶೇಷತೆ ಆ ವಿಗ್ರಹದಲ್ಲಿದೆ. ಅಯೋಧ್ಯ ರಾಮ ಮಂದಿರ ಇತ್ತೀಚೆಗಷ್ಟೇ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ರಾಮನ ಸನ್ನಿಧಾನವಾಗಿದೆ. ಹಲವು ವಿವಾದಗಳಿಂದ ಕೂಡಿದ್ದ ಈ ಅಯೋಧ್ಯ ರಾಮ ಮಂದಿರ ಈಗ ನಮ್ಮ ಹಿಂದೂಗಳ ಆದರ್ಶ ವ್ಯಕ್ತಿತ್ವ ಅಯೋಧ್ಯ ರಾಮನ ಸನ್ನಿಧಾನದಲ್ಲಿ ಭಕ್ತಿಯಿಂದ ಮೈಮರೆಯೋದೇ ಒಂದು ವಿಶಿಷ್ಟವಾದ ಒಂದು ಆಧ್ಯಾತ್ಮಿಕತೆಯನ್ನು ತಂದುಕೊಡುವಂತಹ ಸಮಯ. ಈ ಅಯೋಧ್ಯ ರಾಮ ಮಂದಿರವನ್ನು 2024 ಜನವರಿ 22ರಂದು ವಿಜೃಂಭಣೆಯಿಂದ ಅನಾವರಣಗೊಳಿಸುತ್ತಾರೆ. ಇದು ರಾಮನ ವಾಸಸ್ಥಾನ. ಇದೇ ಸ್ಥಳದಲ್ಲಿ ರಾಮ ಜನಿಸಿದ ಅಂತ ಪುರಾಣ ಕಥೆಗಳಿಂದ ನಮಗೆ ತಿಳಿದು ಬರುತ್ತೆ. ಈ ಕಾರಣಕ್ಕಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮನ ಬಾಲ ವಿಗ್ರಹವನ್ನು ಇಡಲಾಗಿದೆ. ಕಪ್ಪು ಕಲ್ಲಿನಿಂದ ಕೆತ್ತಲಾಗಿರುವಂತಹ ಈ ಒಂದು ಪ್ರತಿಮೆ 51 ಇಂಚಿದೆ. ರಾಮನ ಬಾಲ್ಯದ ಅವತಾರವನ್ನು ಸುಂದರವಾಗಿ ಸೆರೆ ಹಿಡಿಯಲಾಗಿದೆ ಈ ಮೂರ್ತಿಯಲ್ಲಿ. ರಾಮನ ಈ ಮೂರ್ತಿಯನ್ನು ಯಾರೇ ಆಗಲಿ ನೋಡಿದರೆ ಸಾಕು, ಒಂದು ಕ್ಷಣ ಅವರಲ್ಲಿ ದೈವಿಕ ಶಕ್ತಿ, ಆಧ್ಯಾತ್ಮಿಕತೆಯ ಪ್ರಜ್ಞೆ ಸಂಚಾರವಾಗುವುದು ನಿಜ. ಈ ರಾಮ ಮಂದಿರದಲ್ಲಿ ವಿರಾಜಿತನಾದ ನಮ್ಮ ರಾಮನ ಬಾಲ ವಿಗ್ರಹದ ಕುರಿತಾದ ಅಚ್ಚರಿಗಳು ಹಲವು. ಮೊದಲನೆಯದಾಗಿ, ಪ್ರತಿ ರಾಮನವಮಿಯಂದು ಸೂರ್ಯನ ಕಿರಣಗಳು ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹದ ಹಣೆಗೆ ಮುತ್ತಿಡುತ್ತೆ, ಅಂದರೆ ಹಣೆಯ ಮೇಲೆ ಬೀಳುತ್ತೆ. ಇದು ದೈವಿಕ ತಿಲಕ ಅಂತಾನೆ ಹೇಳಲಾಗುತ್ತೆ. ಈ ಸೂರ್ಯರಶ್ಮಿ ದೇವರ ಹಣೆಯ ಮೇಲೆ ಪವಿತ್ರ ಗುರುತಿನ ಸೂಚನೆಯನ್ನು ನೀಡುತ್ತೆ. ಇದು ಒಂದು ತುಂಬಾ ವಿಶಿಷ್ಟವಾದ ಅಮೋಘವಾದಂಥ ದೃಶ್ಯ. ಇನ್ನು ಇತರ ಗುಣಲಕ್ಷಣಗಳಂದರೆ, ಈ ರಾಮನ ವಿಗ್ರಹ ಇತರೆ ರಾಮನ ವಿಗ್ರಹಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ತುಂಬಾ ವಿಶಿಷ್ಟವಾಗಿದೆ. ಯಾಕೆಂದರೆ ಈ ರಾಮನ ವಿಗ್ರಹದಲ್ಲಿ ಯಾವುದೇ ಆಯುಧಗಳನ್ನು ಕೆತ್ತಿಲ್ಲ. ಈ ವಿಗ್ರಹದಲ್ಲಿ ನೀವು ಬಿಲ್ಲು ಮತ್ತು ಬಾಣಗಳನ್ನು ನೋಡಿರ್ಬೋದು, ಆದರೆ ಇದನ್ನು ಕಲ್ಲಿನಿಂದ ಮೂರ್ತಿಯೊಂದಿಗೆ ಕೆತ್ತಿದ ಆಯುಧಗಳಲ್ಲ, ಬದಲಾಗಿ ಅದನ್ನು ಚೆನ್ನೈನ ಕುಶಲಕರ್ಮಿಗಳು ರಚಿಸಿದ ಚಿನ್ನದ ಬಿಲ್ಲು ಮತ್ತು ಬಾಣಗಳಾಗಿವೆ. ರಾಮಾಯಣದಲ್ಲಿ ವಿವರಿಸಿದಂತೆ ಈ ಬಿಲ್ಲನ್ನು ರಾಮನ ಕೋದಂಡದ ಮಾದರಿಯಲ್ಲಿ ರಚಿಸಲಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಈ ವಿಗ್ರಹದ ಕೆತ್ತನೆಯ ಭಾಗ್ಯ ನಮ್ಮ ಕರ್ನಾಟಕದ ಮೈಸೂರಿನ ಶಿಲ್ಪಿಯಾದ ಅರುಣ್ ಯೋಗಿರಾಜ್ರವರಿಗೆ ಸಲ್ಲುತ್ತೆ. ಅವರು ಈ ವಿಗ್ರಹವನ್ನು ಕೆತ್ತಿದ್ದಾರೆ. ಈ ಬಾಲರಾಮನ ವಿಗ್ರಹ 5 ವರ್ಷ ವಯಸ್ಸಿನ ರಾಮನ ರೂಪವನ್ನು ನೋಡಲು ನಮಗೆ ಸಿಗುತ್ತೆ. ಸಾಂಪ್ರದಾಯಿಕ ಭಾರತೀಯ ಶಿಲ್ಪಕಲೆಗೆ ಮಾರ್ಗದರ್ಶನ ನೀಡುವ ಪವಿತ್ರ ಗ್ರಂಥವಾದ ಶಿಲ್ಪಶಾಸ್ತ್ರವನ್ನು ಅನುಸರಿಸಿ ಈ ವಿಗ್ರಹವನ್ನು ಯೋಗಿರಾಜ್ರವರು ಕೆತ್ತಿದ್ದಾರೆ. ಇವರ ಕೆಲಸ ಈ ಪ್ರಾಚೀನ ಪಠ್ಯದ ತತ್ವಗಳನ್ನು ಇಂದಿಗೂ ಸಾಕಾರಗೊಳಿಸುವಂತೆ ಕಾಣುತ್ತೆ. ಇನ್ನು ಸ್ನೇಹಿತರೆ, ಈ ಬಾಲರಾಮನ ತೂಕ ಸುಮಾರು 200 ಕಿಲೋಗ್ರಾಂಗಳಷ್ಟು. ಈ ವಿಗ್ರಹ 4.24 ಅಡಿ ಎತ್ತರವಿದ್ದು 3 ಅಡಿಗಳಷ್ಟು ಅಗಲವನ್ನು ಹೊಂದಿದೆ. ಈ ವಿಗ್ರಹದಲ್ಲಿ ರಾಮನು ಕಮಲದ ಹೂವಿನ ಮೇಲೆ ಕೈಯಲ್ಲಿ ಬಾಣ, ಬಿಲ್ಲುಗಳನ್ನು ಹಿಡಿದು ನಿಂತುಕೊಂಡಿರುವಂತೆ ಚಿತ್ರಿಸಲಾಗಿದೆ. ಬಾಲರಾಮನ ವಿಗ್ರಹಕ್ಕೆ ಬಳಸಿದ ಕಲ್ಲು ಕೂಡ ತುಂಬಾ ವಿಶಿಷ್ಟವಾದದ್ದು. ಈ ಕಲ್ಲು
ಸಾವಿರಾರು ವರ್ಷಗಳಷ್ಟು ಹಳೆಯದ್ದು. ಕಪ್ಪು ಸಾಲಿಗ್ರಾಮದಿಂದ ಈ ವಿಗ್ರಹವನ್ನು ರಚಿಸಲಾಗಿದೆ. ಈ ವಿಶೇಷವಾದ ಕಲ್ಲು ಅಥವಾ ವಿಗ್ರಹ ಸಾವಿರಾರು ವರ್ಷಗಳಷ್ಟು ಬಾಳಿಕೆ ಬರುತ್ತದೆ. ಈ ಕಲ್ಲನ್ನು ಪೂಜೆಗೆ ಸೂಕ್ತವಾದ ಕಲ್ಲು ಅಂತ ಪರಿಗಣಿಸಲಾಗಿದೆ. ಕಪ್ಪು ಸಾಲಿಗ್ರಾಮ ಕಲ್ಲಿನ ನೈಸರ್ಗಿಕ ಗುಣಲಕ್ಷಣಗಳು ದೀರ್ಘಕಾಲೀನ ರಕ್ಷಣೆ ಮತ್ತು ಸಂರಕ್ಷಣೆಯನ್ನು ಒದಗಿಸಿಕೊಡುತ್ತೆ. ರಾಮನ ಈ ಪ್ರತಿಮೆ ಕಾಲಾನಂತರದಲ್ಲಿ ತನ್ನ ಸೌಂದರ್ಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿರುತ್ತೆ. ಈ ಸಾಲಿಗ್ರಾಮ ಸಾಲಿಗ್ರಾಮ ಅಂದರೆ ಮಹಾವಿಷ್ಣುವಿನ ರೂಪ ಅಂತಾನೆ ಹೇಳಲಾಗುತ್ತೆ. ಆದ್ದರಿಂದ ಸಾಲಿಗ್ರಾಮದಲ್ಲಿ ನಮ್ಮ ಬಾಲರಾಮನ ವಿಗ್ರಹ ತಯಾರಾಗಿದೆ. ಸ್ನೇಹಿತರೆ, ಈ ಬಾಲರಾಮನ ವಿಗ್ರಹ ಅದರ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆ, ಹೋಮ್ ಮತ್ತು ಚಕ್ರ, ಗದೆಯನ್ನು ಮತ್ತು ಸೂರ್ಯದೇವನ ಸಂಕೇತಗಳನ್ನು ಒಳಗೊಂಡಿದೆ. ಇನ್ನು ವಿಗ್ರಹದ ಸುತ್ತಲೂ ಮಹಾವಿಷ್ಣುವಿನ ದಶಾವತಾರಗಳನ್ನು ಚಿತ್ರಿಸಲಾಗಿದೆ. ವಿಗ್ರಹದ ಒಂದು ಬದಿಯಲ್ಲಿ ಗರುಡ, ಇನ್ನೊಂದು ಬದಿಯಲ್ಲಿ ಹನುಮನನ್ನು ಕೆತ್ತಲಾಗಿದೆ. ಇದು ಭಕ್ತಿ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಎತ್ತಿ ತೋರಿಸುತ್ತೆ. ಹೀಗೆ ಸ್ನೇಹಿತರೆ, ಬಾಲರಾಮ ಮುಗುಳು ನಗೆಯನ್ನು ಬೀರುತ್ತಾ ಬರುವಂತಹ ಭಕ್ತರ ಮನಸ್ಸಿನಲ್ಲಿ ಸದಾ ಸಂತೋಷ, ನೆಮ್ಮದಿಯನ್ನು ತುಂಬುತ್ತಾ ಇದ್ದಾನೆ. ನೀವು ಕೂಡ ಬಾಲರಾಮನನ್ನು ಆದಷ್ಟು ಬೇಗ ನೋಡೋಣ. ನೋಡಿ ಧನ್ಯರಾಗಿರೋ ಎಲ್ಲರೂ ಅವರ ಜೀವನನೇ ಪಾವನ. ಹಾಗೆ ರಾಮನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.